ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ UK ಹೋಮ್ ಕುಕ್ ಚಾನಲ್. ನಿಮಗೆ ಏನಾದರೂ ಸಂಜೆ ಹೊತ್ತಲ್ಲಿ ಖಾರ ಖಾರ ತಿನ್ನಬೇಕನ್ಸಿದ್ರೆ ಮಂಡಕ್ಕಿ ಚುಡುವ ಮಾಡೋದನ್ನು ನೋಡೋಣ. ಅದಕ್ಕೆ 1 ಬಟ್ಲ ಆಗುವಷ್ಟು ಎಣ್ಣೆಯನ್ನು ಹಾಕಿ, 1 ಬಟ್ಲ ಆಗುವಷ್ಟು ಒಣಗಿರೋ ಉಳ್ಳಾಗಡ್ಡಿಯನ್ನು ಹಾಕಿ, ಇವನ್ನು ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಈ ಥರ ಉಳ್ಳಾಗಡ್ಡಿ ನಾವು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ನಿಮಗೆ ಇದು ಇಲ್ಲ ಅಂತಂದರೆ ನೀವು ಹಸಿ ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಂಡು ಫ್ರೈ ಮಾಡ್ಕೋಬೋದು ಕೆಂಪಾಗುವವರೆಗೂ. ಇದು ಆಪ್ಷನಲ್ಲು. ಅದೇ ಎಣ್ಣೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಇವನ್ನು ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿಟ್ಟು ತೆಳ್ಳಗೆ ಉದ್ದಕ್ಕಾಗಿ ಕಟ್ ಮಾಡಿರೋ ಒಣ ಕೊಬ್ಬರಿಯನ್ನು ಹಾಕಿ ಅರ್ಧ ಕಪ್ ಆಗುವಷ್ಟು, ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 1 ಕಪ್ ಆಗುವಷ್ಟು ಪುಟಾಣಿಯನ್ನು ಹಾಕಿ ಇವೆಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ಕೆಂಪಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಕೆಂಪಾದ ಮೇಲೆ ಇವನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಟುಕೊಳ್ಳಿ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಕಟ್ ಮಾಡಿರೋ 1 ಬಟ್ಲ ಆಗುವಷ್ಟು ಕೊತ್ತಂಬರಿಯನ್ನು ಹಾಕಿ ಇದನ್ನು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಕ್ರಿಸ್ಪಿ ಆದ ಮೇಲೆ ಅವನ್ನು ಅಲ್ಲೇ ಸೈಡಲ್ಲಿ ಮಾಡಿ ಅದೇ ಎಣ್ಣೆಯಲ್ಲಿ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ಕುಟ್ಟಿರೋ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಚಮಚ ಆಗುವಷ್ಟು ಅಜ್ವಾನನ್ನು ಹಾಕಿ ಇದನ್ನು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 2 ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಮತ್ತು 1.5 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು 1 ನಿಮಿಷ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಟ್ಟಿರೋ ಶೇಂಗಾ ಅವೆಲ್ಲ ಹಾಕಿ ಇದಕ್ಕೆ ನಾನು ಅರ್ಧ kg ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 2 ಚಮಚ ಆಗುವಷ್ಟು ಸಕ್ಕರೆ ಪುಡಿಯನ್ನು ಹಾಕಿ, ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಇಲ್ಲ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಮಂಡಕ್ಕಿ ಉತ್ತರ ಕರ್ನಾಟಕ ಸ್ಪೆಷಲ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಸಲ. ಕೈಯಿಂದ ಈ ಥರ ಚೆನ್ನಾಗಿ ಕಲಸಿಕೊಳ್ಳಿ. ಗ್ಯಾಸನ್ನು ಆಫ್ ಮಾಡಿ ಮಂಡಕ್ಕಿ ಚುಡುವ ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.